ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಲಿನೋವೋ ಕಂಪನಿಯ ಜಿ ಸೀರೀಸ್ನ ಒಂದು ಮಾನಿಟರ್ ಇರುವಂಥದ್ದು G27-20 ಅಂತ ಒಂದು ಮಾಡೆಲ್ನ ಹೆಸರು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಮಾನಿಟರ್ 144 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು AMDದು FreeSync ಮತ್ತು Nvidiaದು G-Sync ಅನ್ನು ಇದು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಆಯಿತಾ, ಸೊ ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಮಾಡಿಸ್ದಂಗಿರುವಂಥದ್ದು ಈ ಒಂದು ಮಾನಿಟರ್. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಪರ್ಚೇಸ್ ಮಾಡ್ಬೋದು ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಈ ಒಂದು ಮಾನಿಟರ್ನ ಜೊತೆಗೆ ನಿಮಗೆ ಟೇಬಲ್ ಸ್ಟ್ಯಾಂಡ್ ಸಿಗ್ತಾ ಇರುವಂಥದ್ದು, ಒಂದು ಬೇಸ್ ಇದೆ ಮತ್ತು ಅದಕ್ಕೊಂದು ಪೋಲ್ ಕೊಟ್ಟಿದ್ದಾರೆ. ಎರಡೂ ಕೂಡ ತುಂಬ ಈಸಿಯಾಗಿ ಕೈಯಲ್ಲೇ ಸ್ಕ್ರೂನ ಹಾಕೊಬೋದು ಮತ್ತು ಒಂದು ಸ್ಟ್ಯಾಂಡನ್ನು ಮಾನಿಟ್ರಿಗೆ ಯಾವುದೇ ಸ್ಕ್ರೂ ಡ್ರೈವರ್ ಇಲ್ದೇ ಕೈಯಲ್ಲೇ ಸ್ಕ್ರೂ ಮಾಡ್ಬೋದು. ಆಯ್ತಾ, ಸೊ ತುಂಬ ಒಳ್ಳೆ ವಿಷಯ ಇಷ್ಟಪಡ್ತೀನಿ. ಮತ್ತು ಕೇಬಲ್ ಮ್ಯಾನೇಜ್ಮೆಂಟ್ಗೋಸ್ಕರ ಈ ಒಂದು ಮಾನಿಟರ್ನ ಹಿಂದೆ ಹಾಕೋದಕ್ಕೆ ಒಂದು ಕ್ಲಾಂಪನ್ನು ಕೊಟ್ಟಿದ್ದಾರೆ. ಆಯ್ತಾ, ಸೊ ಗಮನಿಸ್ತಾ ಇದ್ದೀರಾ, ಅದು ಕೂಡ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಮತ್ತು ಬಾಕ್ಸಲ್ಲಿ ನಿಮಗೆ ಡಿಸ್ಪ್ಲೇ ಪೋರ್ಟ್ ಸಿಗ್ತಾ ಇದೆ, ಕ್ರೇಜಿ ಅಂತ ಇಷ್ಟಪಡ್ತೀನಿ. ಮತ್ತು ಪವರ್ ಕೇಬಲ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಗಮನಿಸ್ತಾ ಇದ್ದೀರಾ, ಈ ಒಂದು ಮಾನಿಟರ್ನ ನಾನು ಅಸೆಂಬಲ್ ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿರೋದಂಗೆ ವಿತೌಟ್ ಸ್ಕ್ರೂ ಡ್ರೈವರ್ ನೀವು ಈ ಒಂದು ಮಾನಿಟರ್ನ ಅಸೆಂಬಲ್ ಮಾಡಬಹುದು. ಇನ್ನು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ಒಂದು ಮಾನಿಟರ್ ತುಂಬಾ ತಿನ್ನಿರುವಂಥದ್ದು ಮತ್ತು ಲೈಟ್ ವೆಯ್ಟ್ ಕೂಡ ಇದೆ, ಜಾಸ್ತಿ ವೆಯ್ಟ್ ಇಲ್ಲ. ಮತ್ತು ಟೇಬಲ್ನ ಮೇಲ್ಗಡೆ ಜಾಸ್ತಿ ಸ್ಪೇಸ್ ಅನ್ನು ತಗೊಳ್ಳಲ್ಲ. ಇದು ಸ್ವಲ್ಪ ಸಣ್ಣ ಜಾಗ ಇದ್ರೂ ಕೂಡ ಒಂದು ಮಾನಿಟರ್ನ ಇಟ್ಕೊಬಹುದು. ಜೊತೆಗೆ ಈ ಒಂದು ಮಾನಿಟರ್ ಅರ್ಗನಾಮಿಕ್ ಡಿಸೈನ್ ನ ಹೊಂದಿರುವಂಥದ್ದು. ಆಯ್ತಾ, ಸುಮಾರು 130 mm ಇದನ್ನ ನಾವು ಲಿಫ್ಟ್ ಮಾಡ್ಬೋದು. ಆಯ್ತಾ, ಸೊ ನಮಗೆ ಹೈಟಿಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು ಮತ್ತು ಟಿಲ್ಟ್ ಕೂಡ ಮಾಡ್ಬೋದು. ಆಯ್ತಾ, ಸೊ ಒಂದು ರೀತಿ ತುಂಬಾ ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಮತ್ತು ಕೇಬಲ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ. ಆಯ್ತಾ, ಒಂದು ಕ್ಲಿಪ್ನ ಮುಖಾಂತರ ತುಂಬಾ ಚೆನ್ನಾಗಿ ನಾವು ಒಂದು ಕೇಬಲ್ನ ಹಿಂದ್ಗಡೆ ಮ್ಯಾನೇಜ್ ಮಾಡಬಹುದು. ಇನ್ನು ಮುಂದಕ್ಕೆ ಬಂತು ಅಂತಂದ್ರೆ ನಿಯರ್ಲಿ ಬೆಜಲ್ ಲೆಸ್ ಡಿಸೈನ್ ನಿಮಗೆ ಸಿಗ್ತಾ ಇರುವಂಥದ್ದು. ಫ್ರಂಟ್ ಇಂದ ಅಂತೂ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ, ಗಮನಿಸ್ತಾ ಇದ್ದೀರಾ. ಸೊ ಓವರ್ ಆಲ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ನನಗೆ ಹೆವಿ ಇಂಪ್ರೆಸಿವ್ ಅನಿಸ್ತು. ನಾನು ಸುಮಾರು ಒಂದು 2 ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಆಯ್ತಾ, ನನಗಂತೂ ಹೆವಿ ಅಂದ್ರೆ ಹೆವಿ ಇಂಪ್ರೆಸ್ ಮಾಡಿರುವಂಥದ್ದು ಈ ಒಂದು ಮಾನಿಟರ್. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ಒಂದು ಮಾನಿಟರ್ ನಲ್ಲಿ ಒಂದು HDMI 1.4 ಪೋರ್ಟ್ ಇರುವಂಥದ್ದು, ಮತ್ತೊಂದು ಡಿಸ್ಪ್ಲೇ ಪೋರ್ಟ್ ಇದೆ. ಸೂಪರ್ ವಿಷಯ ನನಗೆ ಇಷ್ಟಪಡ್ತೀನಿ. ಮತ್ತು ಹೆಡ್ಫೋನ್ ಜಾಕ್ನ ಪೋರ್ಟ್ ಕೂಡ ಇರುವಂಥದ್ದು. ಆಯ್ತಾ, ಸೊ ಕ್ರೇಜಿ ವಿಷಯ. ಆರಾಮಾಗಿ ಹೆಡ್ಫೋನ್ ಅನ್ನು ನೀವು ಈ ಒಂದು ಮಾನಿಟರ್ಗೆ ಕನೆಕ್ಟ್ ಮಾಡ್ಕೊಬಹುದು. ಜೊತೆಗೆ ಈ ಒಂದು HDMI ಕೇಬಲ್ಗೆ ಅಮೆಝಾನ್ ಫೈರ್ ಟಿವಿ ಸ್ಟಿಕ್ ಬೇಕಾದರೂ ಹಾಕ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ನೀವು ಮತ್ತು ಆ ಒಂದು ಹೆಡ್ಫೋನ್ ಜಾಕ್ನ ಮುಖಾಂತರ ಆರಾಮಾಗಿ ಸ್ಪೀಕರ್ನ ಕನೆಕ್ಟ್ ಮಾಡಿಕೊಂಡು ಟಿವಿ ರೀತಿಯಲ್ಲೂ ಕೂಡ ಈ ಒಂದು ಮಾನಿಟರ್ನ ಯೂಸ್ ಮಾಡ್ಬೋದು. ಸೊ ಕ್ರೇಜಿ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಪವರ್ ಪೋರ್ಟ್ ಕೂಡ ಇರುವಂಥದ್ದು. ಸೊ ಗಮನಿಸ್ತಾ ಇದ್ದೀರಾ, ಇದಿಷ್ಟೇ ಈ ಒಂದು ಮಾನಿಟರ್ನಲ್ಲಿರುವಂಥ ಪೋರ್ಟ್ಗಳು. ಮತ್ತು ಬಟನ್ಸ್ ಕೂಡ ಇದೆ, ಆರಾಮಾಗಿ ನೀವು ಸೆಟ್ಟಿಂಗನ್ನು ನ್ಯಾವಿಗೇಟ್ ಮಾಡ್ಬೋದು ಈ ಒಂದು ಬಟನ್ಸ್ನ ಮುಖಾಂತರ. ಇನ್ನು ಈ ಒಂದು ಮಾನಿಟರ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಮಾನಿಟರ್ 27 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇನ ಹೊಂದಿರುವಂಥದ್ದು. ಆಯ್ತಾ, ಆಗಲ್ದಂಗೆ ಈ ಒಂದು ಡಿಸ್ಪ್ಲೇ 144 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಆ ಒಂದು ರಿಫ್ರೆಶ್ ರೇಟ್ ಯೂಸ್ ಮಾಡಬೇಕಂತ ನೀವು ಡಿಸ್ಪ್ಲೇ ಪೋರ್ಟ್ ಕೇಬಲ್ನ ನೀವು ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಈ ಒಂದು ಮಾನಿಟರ್ ಕೇವಲ 1 ಮಿಲಿಸೆಕೆಂಡ್ನ ರೆಸ್ಪಾನ್ಸ್ ಟೈಮನ್ನು ಹೊಂದಿರುವಂಥದ್ದು. ಆಯಿತಾ, ಗೇಮರ್ಸ್ಗಳಿಗೆ ಒಂದು ರೀತಿ ಕನಸಿನ ಮಾತು ಅಂತ ಹೇಳ್ಬೋದು. ಆಯಿತಾ, ಸೂಪರ್ ವಿಷಯ. ಜೊತೆಗೆ ಈ ಒಂದು ಮಾನಿಟರ್ನ ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಕಲರ್ಸ್ ತುಂಬ ಆ್ಯಕ್ಯುರೇಟ್ ಆಗಿದೆ. ಎಡಿಟಿಂಗ್ ಏನಾದರೂ ಮಾಡ್ತೀರಾ ಅಂತಂದರೆ ಬೆಸ್ಟ್ ಅಂತೀನಿ. ಈ ಒಂದು ಮಾನಿಟ್ರು 99% sRGB ಕಲರ್ ಗವರ್ಮೆಂಟ್ನ ಹೊಂದಿರುವಂಥದ್ದು. ಆಯಿತಾ, ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟಾಗಿ ಕಾಣುತ್ತೆ. ಸೊ ಸೂಪರ್ ವಿಷನ್ ಅಂತೂ ಬ್ರೈಟಾಗೂ ಕೂಡ ಇದೆ. ಸುಮಾರು 400 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು HDRನ ಕೂಡ ಅದು ಡಿಕೋಡ್ ಮಾಡುತ್ತೆ. ಓವರಾಲ್ ಈ ಒಂದು ಮಾನಿಟರ್ ನನಗೆ ನೀಡ್ತಾ ಇರುವಂಥ ಸ್ಪೆಸಿಫಿಕೇಶನ್ ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಡೈರೆಕ್ಟಾಗಿ G-Sync ಮತ್ತು FreeSync ಬಗ್ಗೆ ಮಾತನಾಡೋಣ. ಆಯಿತಾ, ಇದೊಂದು ಟೆಕ್ನಾಲಜಿ. ಆಯಿತಾ, ಇದನ್ನು ಯೂಸ್ ಮಾಡಬೇಕು ಅಂತ ಅಂದರೆ ಡಿಸ್ಪ್ಲೇ ಪೋರ್ಟ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಡಿಸ್ಪ್ಲೇ ಪೋರ್ಟಿಂದ ಈ ಒಂದು G-Syncನ್ನು V-Syncನ್ನು ಎನೇಬಲ್ ಮಾಡ್ಕೊಬೋದು. ಏನಪ್ಪ ಒಂದು ಟೆಕ್ನಾಲಜಿ ಅಂತ ಅಂದರೆ ನಿಮ್ಮ ಮಾನಿಟರ್ನ ರಿಫ್ರೆಶ್ ರೇಟನ್ನು ಮತ್ತು ಗ್ರಾಫಿಕ್ ಕಾರ್ಡ್ಗೆ ಎರಡನ್ನೂ ಕೂಡ ಸಿಂಕ್ ಮಾಡುತ್ತೆ. ಆಯಿತಾ, ಸೊ ಆ ಟೈಮಲ್ಲಿ ನಿಮಗೆ ರೆಸ್ಪಾನ್ಸ್ ಟೈಮ್ ತುಂಬ ಚೆನ್ನಾಗಿ ಸಿಗುತ್ತೆ. ಆಯಿತಾ, ನೀವೇನಾದ್ರು ಹೆವಿ ಗೇಮರ್ ಆಗಿದ್ದೀರಾ ಅಂತ ಅಂದರೆ 1 ಮಿಲಿಸೆಕೆಂಡ್ ಕೂಡ ಅವ್ರಿಗೆ ಮ್ಯಾಟ್ರ್ ಆಗುತ್ತೆ. ಆಯಿತಾ, ಆ ಟೈಮಲ್ಲಿ ಈ ಒಂದು G-Sync FreeSync ತುಂಬ ಹೆಲ್ಪ್ ಮಾಡುತ್ತೆ. ಆಯಿತಾ, ಸೊ ಅಂಥವ್ರಿಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿರ್ತಾರೆ. ಸೊ ಅದನ್ನ ಇದು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸೂಪರ್ ವಿಷಯದಲ್ಲಿ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಗೇಮಿಂಗಿಗೆ ಬಂತು ಅಂತ ಅಂದರೆ ಇಲ್ಲಿವರೆಗೂ ಈ ಒಂದು ಮಾನಿಟರ್ನಲ್ಲಿ 3 ಗೇಮನ್ನು ಆಡಿದ್ದೀನಿ. ಒಂದು ವಾಲರೆಂಟ್ ಮತ್ತು PUBG, ಇನ್ನೊಂದು ಅಡ್ವೆಂಚರಸ್ ಗೇಮು ಹೆಲ್ಬ್ಲೇಡ್ ಅಂತ. ಆಯಿತಾ, ಸೊ ಫಸ್ಟ್ ವಾಲರೆಂಟಿಗೆ ಬಂತು ಅಂದರೆ ಹೆವಿ ಕಾಂಪಿಟೇಟಿವ್ ಗೇಮು. ಎಷ್ಟು ಕೆಡ್ದಾಗ ಆಡ್ತೀನಿ ಅಂತ ನಾನು ಒಂದು ಗೇಮನ್ನು ಬಟ್ ಸ್ಟಿಲ್ ಟ್ರೈ ಮಾಡಿದೆ. ಪ್ರತಿ ಟೈಮು ಕೂಡ ನನಗೆ ಅದು ಕರೆಕ್ಟಾಗಿ 140-144 ಫ್ರೇಮ್ಸ್ ಪರ್ ಸೆಕೆಂಡೇ ಸಿಗ್ತಾ ಇತ್ತು. ಸೊ ಗಮನಿಸ್ತಾ ಇದ್ರೆ ತೋರಿಸ್ತಾ ಇರೋದು ಕೂಡ. ಆಯಿತಾ, ಲಿಟ್ರಲಿ ಎಷ್ಟು ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅಂದರೆ ನೀವು ನಾರ್ಮಲ್ ಮಾನಿಟ್ರಿಗೂ 60 ಹರ್ಟ್ಸಿಂದು ಮತ್ತು 144 ಹರ್ಟ್ಸ್ ಎಷ್ಟು ನಾರ್ಮಲ್ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೂ ಸ್ಮೂತ್ ಅನಿಸುತ್ತೆ ನಿಮಗೆ.
ಈ ಮೇನ್ ಮೈ ಕಂಪ್ಯೂಟರ್ ಓಪನ್ ಮಾಡ್ತೀವಲ್ವ ಅಥವಾ ಯಾವುದೋ ಒಂದು ವರ್ಡ್ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಆ ಒಂದು ಟಾಸ್ಕ್ ಮಾಡೋದು ಕೂಡ ತುಂಬ ಸ್ಮೂತ್ ಅನಿಸುತ್ತೆ, ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗುತ್ತೆ ಆಯಿತಾ. ಸೊ ಗಮನಿಸ್ತಾ ಇದ್ರೆ ಆಯಿತಾ, ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ಹೆವಿ ಅಂದರೆ ಇಷ್ಟ ಆಯಿತು. ಮತ್ತು ಪಬ್ಜಿ ನನ್ನ ಫೇವ್ರೆಟ್ಟು. ಪಬ್ಜಿ ಒಂದು ಲೆವೆಲಿಗೆ ಆಡ್ತೀನಿ ಆಯಿತಾ ನಾನು. ಸೊ ಇದರಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ನನಗೆ ಮ್ಯಾಕ್ಸಿಮಮ್ಮು ಆಲ್ಮೋಸ್ಟ್ ಮಾನಿಟ್ರ್ ಏನು ರಿಫ್ರೆಶ್ ರೇಟ್ ಇದೆ ಅಷ್ಟೇ ನನಗೆ ಸಿಗ್ತಾ ಇತ್ತು. ಇದು ಕೂಡ ಅಷ್ಟೇ ಆಯಿತಾ, ಲಿಟ್ರಲಿ ನೀವು ನಂಬಲ್ಲ ಆಯಿತಾ, ನಿಮ್ಮ ಒಂದು ಪರ್ಫಾರ್ಮೆನ್ಸು ಗೇಮಲ್ಲಿ ಹೆಂಗೆ ಆಡ್ತೀನಿ ಅನ್ನೋದು ರಿಫ್ರೆಶ್ ರೇಟ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಹತ್ರ ಒಂದು ಒಳ್ಳೆ ಮಾನಿಟರ್ ಇದ್ದರೆ ನೀವು ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಚೆನ್ನಾಗಿ ಆಡ್ತೀರ ಆಯಿತಾ. ಅದು ನನಗೆ ಅದು ಫೀಲ್ ಆಯಿತು ಒಂದು ಲೆವೆಲ್ಗೆ. ಸ್ವಲ್ಪ ಜಾಸ್ತಿ ಕಿಲ್ ಮಾಡಿದೆ ನಾನು ಆಯಿತಾ TDMಲ್ಲಿ, ಟೀಮ್ ಡೆತ್ ಮ್ಯಾಚಲ್ಲಿ. ಸೊ ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಇನ್ನು ಈ ಒಂದು ಅಡ್ವೆಂಚರ್ಸ್ ಗೇಮ್ ಹೆಲ್ಬ್ಲೇಡು. ಸೊ ಅದು ಅಂಥ ಹೆವಿ ಗೇಮ್ ಅನ್ನಲ್ಲ, ಬಟ್ ಸ್ಟಿಲ್ ನಾನು ಟ್ರೈ ಅಂದ್ಬಿಟ್ಟು ಮಾಡಿದೆ. ಇದು ಕೂಡ ಒಂದು ಸ್ವಲ್ಪ ಗ್ರಾಫಿಕ್ ಜಾಸ್ತಿನೇ ಇದೆ, ಬಟ್ ಸ್ಟಿಲ್ ನನಗೆ ತುಂಬ ಸ್ಮೂತಾಗಿ ಕೆಲಸ ಮಾಡ್ತಾ ಇದೆ. ಲಿಟ್ರಲಿ ಪ್ರತಿಯೊಂದು ಫ್ರೇಮನ್ನು ಐ ಕ್ಯಾನ್ ನೋಡ್ಬೋದು ನಾನು ಆಯಿತಾ. ಅಷ್ಟು ಸಖತ್ತಾಗಿ ಸ್ಮೂತಾಗಿ ನನಗೆ ಒಂದು ಡಿಸ್ಪ್ಲೇನ ಮಾಡುತ್ತೆ. ಸೊ ಹೆವಿ ಇಂಪ್ರೆಸ್ ಮಾಡೋದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಹೆವಿ ಅಂದರೆ ಹೆವಿ ಇಷ್ಟ ಆಯಿತು. ಜೊತೆಗೆ ಈ ಒಂದು ಲಿನೋವೋದವ್ರದ್ದೇ ಒಂದು ಅಪ್ಲಿಕೇಶನ್ ಇದೆ ಆಯಿತಾ, ಸಾಫ್ಟ್ವೇರು. ಸೊ ಲಿನೋವೋ ಆರ್ಟ್ರಿ ಅಂತ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಈ ಒಂದು ಸೆಟ್ಟಿಂಗ್ನ ಅದು ಇದನ್ನೆಲ್ಲ ಚೇಂಜ್ ಮಾಡ್ಕೊಬೋದು. ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ರಿಫ್ರೆಶ್ ರೇಟನ್ನು ವೇರಿ ಮಾಡೋದಕ್ಕೆ ಮತ್ತು ಕಲರ್ ಕಾಂಟ್ರಾಸ್ಟನ್ನು ಪ್ರತಿಯೊಂದು ಕೂಡ ನಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಚೇಂಜ್ ಮಾಡ್ಕೊಬೋದು. ಚೆನ್ನಾಗಿದೆ, ತುಂಬ ಬೇಸಿಕ್, ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುವಂಥದ್ದು ಈ ಒಂದು ಅಪ್ಲಿಕೇಶನ್. ಇನ್ನು ಬೆಲೆಯ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಮಾನಿಟರ್ ಆನ್ಲೈನ್ ಮತ್ತು ರಿಟೇಲ್ ಶಾಪ್ ಎರಡರಲ್ಲೂ ಕೂಡ ಅವೈಲೇಬಲ್ ಇರುವಂಥದ್ದು ಮತ್ತು ಕ್ರೋಮಾ ಸ್ಟೋರಲ್ಲೂ ಕೂಡ ಈ ಒಂದು ಮಾನಿಟರ್ನ ಪರ್ಚೇಸ್ ಮಾಡ್ಬೋದು. ಈ ಒಂದು ಮಾನಿಟರ್ ಸುಮಾರು 20,000 ಪ್ರೈಸಲ್ಲಿ ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ನನಗನ್ನಿಸ್ದಂಗೆ ಒನ್ ಆಫ್ ದ ಬೆಸ್ಟ್ ಮಾನಿಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಗೇಮಿಂಗ್ ಮಾನಿಟರ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದಿಷ್ಟು ಈ ಒಂದು ಲಿನೋವೋ G ಸೀರೀಸ್ನ ಮಾನಿಟರ್ ಬಗ್ಗೆ. ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂತ ಅಂದರೆ, ನಿಮಗೆ ರಿಫ್ರೆಶ್ ರೇಟ್ ತುಂಬ ಮ್ಯಾಟರ್ ಆಗುತ್ತೆ ಅಂತ ಅಂದರೆ ಈ ಒಂದು ಮಾನಿಟರ್ನ ಒಂದು ಆಪ್ಷನ್ ಇಟ್ಕೊಬೋದು ನೀವು. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.